ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಮೊಸರು ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ಏನಾರು ಬೇರೆ ಹಳೆ ನೀರಿದ್ರೆಲ್ಲ ಡ್ರೈ ಆಗಲಿ ಅಂತ, ಬಟ್ ಏನೂ ಇಲ್ಲ ನನ್ನದ್ರಲ್ಲಿ. ಇವಾಗ 1 ಗ್ಯಾಲನ್ ಮಿಲ್ಕ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಇದೇ ಥರದ್ದು ಬರುತ್ತೆ, ಡೇಟ್ ಯಾವಾಗ ಎಕ್ಸ್ಪೈರ್ ಆಗುತ್ತೆ ಅಂತಲೂ ಅವರೇ ಬರೆದ್ಬಿಟ್ಟಿರ್ತಾರೆ. ಅದ್ರ ಮೇಲೂ 1 or 2 days ಇರುತ್ತೆ, ಹಾಳಾಗಲ್ಲ. 3rd day ಆದಮೇಲೆ ಹಾಳಾಗಿ ಹೋಗ್ಬಿಡುತ್ತೆ. ಸೊ ನಾವು ಡೇಟ್ ನೋಡ್ಕೊಂಡು ತೊಗೊಂಡು ಬರ್ತೀವಿ. ಈಗ ಇದನ್ನು ಫುಲ್ಲು ಇದ್ರಲ್ಲಿ ಮಾಡೋಕ್ಕೆ ನೋಡ್ತಾ ಇದ್ದೀನಿ, ಮೊಸರು ಬೇಕು ಅಂತ. ಸೊ ಇವಾಗ ಇದು ಓಪನ್ ಮಾಡಿಬಿಟ್ಟು ಪಾತ್ರೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹಾಕ್ತೀನಿ. ಮೋಸ್ಟ್ಲಿ ಫುಲ್ ಆಗಲ್ಲ ಅನಿಸುತ್ತೆ. ಇಷ್ಟು ಮಿಕ್ಕಿದೆ. ಸೊ ಇದು ನಮ್ಮ ಬೇರೆ ಕಾಫಿಗೆ ಆಗುತ್ತೆ. ಈಗ ಇದನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಕಲ್ಚರ್ಡ್ ತೊಗೊಂಡಿದ್ದೆ, ಅಂದರೆ ಲೈಕ್ ಆಗಲೇ ಆಗಿರೋ ಮೊಸರು ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಅದ್ರ ಜೊತೇಲಿ 1 ಮೆಣಸಿನ್ಕಾಯಿ ಹಾಕ್ತೀನಿ. ಇವಾಗೆಲ್ಲ ಹಾಕೋದು ಫುಲ್ಲಿ ಬಾಯ್ಲ್ ಆಗಬೇಕು. ಮಿಲ್ಕು ಬಾಯ್ಲ್ ಆಗಿ ಆಮೇಲೆ ಕೂಲ್ ಡೌನ್ ಆಗಬೇಕು. ಉಗುರು ಬೆಚ್ಚಗೆ ಕೈ ಹಾಕಿದ್ರೆ ನಮ್ಮ ಕೈ ಸುಡಬಾರ್ದು. ಆ ಬೆಚ್ಚಗಿರೋ ಹೊತ್ತಿಗೆ ಯೋಗರ್ಟ್ನ ಹಾಕಬೇಕು, 1 ಸ್ಪೂನ್ 2 ಸ್ಪೂನು. ಆಮೇಲೆ ಇದು ಒಂದು ವಾಶ್ ಮಾಡಿಬಿಟ್ಟು 1 ಮೆಣಸಿನ್ಕಾಯಿ ಹಾಕಿ ಮುಚ್ಚಳ ಹಾಕಿ ಮುಚ್ಚಿಟ್ರೆ ನೆಕ್ಸ್ಟ್ ಡೇ ಅಷ್ಟೊತ್ತಿಗೆ ಆಗೋಗಿರುತ್ತೆ. ಸಮ್ಟೈಮ್ಸ್ 3-4 ಅವರ್ಸಲ್ಲಿ ಆಗುತ್ತೆ. ನಮ್ಮದು ಟೆಂಪ್ರೇಚರ್ ಹೆಂಗಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಾಂದರೆ ನೆಕ್ಸ್ಟ್ ಡೇ ಅಂತೂ ಆಗಿರುತ್ತೆ. ಇವಾಗ ಇದು ಬಾಯ್ಲ್ ಆಗಲಿ. ಕುದೀತಾ ಇದೆ ನೋಡಿ. ಕುದೀತಿರೋತ್ತಿಗೆ ಅವಾಗ ಆಫ್ ಮಾಡೋಣ. ಕುದೀತಾ ಇದೆ. ಇವಾಗ ಇಲ್ಲಿ ಬಿಸಿಲು ಇದೆ, ಇವಾಗ ಪರವಾಗಿಲ್ಲ, ಆಗಿಬಿಡುತ್ತೆ ಬೇಗನೆ. ಬಿಸಿಲಿಲ್ಲ, ವಿಂಟರ್ ಟೈಮು ಅಂತ ಆದಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಹೆಪ್ಪಿಗೆ ಹಾಕೋದ್ಮೇಲೆ ಕಲ್ಚರ್ಡ್ ಮಿಲ್ಕ್ ಇದೆಯಲ್ವ, ಇದು ಹಾಕೋದ್ಮೇಲೆ ಇದನ್ನು ನಾವು ಇದು ಓವನ್ ಇದೆಯಲ್ಲ ಕೆಳಗಡೆ, ಎಲ್ಲ ಸ್ಟವ್ ಕೆಳಗಡೆ ಇಲ್ಲಿ ಅಮೆರಿಕಲ್ಲಿ ಇದ್ದೇ ಇರುತ್ತಲ್ಲ, ಸೊ ಅದು ಸ್ಟವ್ನ ಸ್ವಲ್ಪ ಬಿಸಿ ಮಾಡಬೇಕು. ಒಂದು 100 ಡಿಗ್ರಿಗೂ ಏನಾದ್ರು 1-2 ನಿಮಿಷಕ್ಕೆ ಬಿಸಿ ಮಾಡಿ ಆಫ್ ಮಾಡಿಬಿಡ್ಬೇಕು. ಆಫ್ ಮಾಡಿ ಅದ್ರೊಳಗಡೆ ಈ ಪಾತ್ರೆನ ಮುಚ್ಚಳ ಹಾಕಿ ಒಳಗಡೆ ಇಟ್ಟರೆ ಆಗುತ್ತೆ. ಒಂದು ಮೆಥಡ್ ಅದು. 2ನೇ ಮೆಥಡು, ಇದ್ರ ಮೇಲೆ ಟವಲ್ ಎಲ್ಲ ಹಾಕ್ಬಿಟ್ಟು ಎಲ್ಲಿ ಸ್ವಲ್ಪ ಹೀಟರ್ ಹಾಕಿರ್ತೀವೋ, ಹೀಟರ್ ಬ್ಲೋ ಆಗ್ತಿರುತ್ತೋ ಆ ಜಾಗದಲ್ಲಿ ಇಡ್ಬೋದು. ಒಂದು ದಪ್ಪ ಬಟ್ಟೆ ಮುಚ್ಚಿಬಿಟ್ಟು ಪಾತ್ರೆ ಮೇಲೆ ಪ್ಲೇಟ್ ಹಾಕಿ, ಅದು 2nd ಮೆಥಡ್. 3rd ಮೆಥಡು ಮೈಕ್ರೋವೇವ್ನು ಅಷ್ಟೇ, 1 or 2 ಮಿನಿಟ್ಸು ಇಲ್ಲಾಂದರೆ ಒಂದು 5 ಮಿನಿಟ್ಸಿಗೆ ಬಿಸಿ ಮಾಡಿಬಿಡ್ಬೇಕು. ಎಂಟಿ ಬಿಸಿ ಮಾಡಿ ರಾತ್ರಿ ಎಲ್ಲ ಅದರಲ್ಲಿ ಹಾಕಿ ಇಡ್ಬೋದು. ಇನ್ನು 4th ಥಿಂಗ್ ಏನು ಅಂದರೆ, ಓವನಲ್ಲಿ ಬರೀ ಲೈಟ್ ಆನ್ ಮಾಡಿಬಿಟ್ಟು ರಾತ್ರಿ ಎಲ್ಲ ಇಡ್ಬೋದು. ಬರೀ ಲೈಟ್ ಆನ್ ಮಾಡಬೇಕು. ಈ ಪಾತ್ರೆ ಇಟ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಆಗಿರುತ್ತೆ. 4-5 ಮೆಥಡ್ ಇದೆ ವಿಂಟರ್ ಟೈಮ್ಗೆ. ಯಾವ್ದು ನಮ್ಗೆ ಅನುಕೂಲನೋ ಅದು ಮಾಡ್ಕೋಬೋದು. ಈ ಕಲ್ಚರ್ಡ್ ಮಿಲ್ಕ್ನ ಅಂಗಡಿಯಿಂದ ತಂದು ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ನಾವು ಲೆಮನ್ ಹಾಕ್ಕೊಂಡು ಮಾಡ್ಕೋಬೋದು ಫಸ್ಟ್ ಟೈಮ್ಗೆ. ಆಮೇಲೆ ಕಂಟಿನ್ಯೂ ಮಾಡ್ಬೋದು. ಈಗ ನೀವು ಟ್ರಿಪ್ಪಿಗೆಲ್ಲ ಹೋಗ್ತೀರಾ, ಒಂದು 15 ದಿನ ಇರಲ್ಲ, ಮನೇಲಿ ಮೊಸರು ಆಗೋಗ್ಬಿಟ್ಟಿದೆ, ಬಂದಮೇಲೆ ಏನು ಮಾಡಬೇಕು ಅಂತ ಅಂದ್ಕೊಳಂಗಿದ್ರೆ ಇದನ್ನು ಒಂದು ಸ್ಮಾಲ್ ಕಂಟೈನರೆಲ್ಲ ಹಾಕಿ ನಾವು ಫ್ರೀಸ್ ಮಾಡಿದ್ರೆ ಬಂದಿದ್ದ ತಕ್ಷಣ ಮತ್ತೆ ಮಾಡ್ಕೋಬೋದು. ಈ ಥರ ಬಂದಿದ್ದ ತಕ್ಷಣ ಆಫ್ ಮಾಡಬೇಕೀಗ. ಪ್ಯಾನಿಕ್ ಆಗೋದೇನಿಲ್ಲ, ಬರ್ತಾಯಿದೆ ಅಂತ ಹೇಳಿಬಿಟ್ಟು, ಬಟ್ ಫುಲ್ ಬರಬೇಕದು. ಬಂದಿದ್ದ ತಕ್ಷಣ ಆಫ್ ಮಾಡ್ಬೋದು. ಇವಾಗ ಕೂಲ್ ಡೌನ್ ಆಗಕ್ಕೆ ಮತ್ತೆ ಬಿಡ್ಬೇಕು ನಾವು. ಯಾಕಂತ ಹೇಳಿದ್ರೆ ಅದು ನಮ್ಮದು ಒಂದು ಫಿಂಗರ್ ಹಾಕಿದ್ರೆ ಸುಟ್ಟೋಗ್ಬಾರ್ದು ಕೈ. ಆ ಥರ ಅರೌಂಡ್ ಐ ಥಿಂಕ್ 80 to 100 ಡಿಗ್ರಿ ಇರ್ಬೋದು ಅಂತ ಅನ್ಕೊತಾ ಇದ್ದೀನಿ ಫ್ಯಾರನೈಟಲ್ಲಿ. ನನಗೆ ಬೇರೆದೆಲ್ಲ ಗೊತ್ತಿಲ್ಲ. 80ನೋ ಬಿಲೋ 80ನೋ ಆ ಥರ ಅನ್ಕೋಬೇಕು ನಾವು. ಒಂದು ಫಿಂಗರ್ ಹಾಕಿದ್ರೆ ನಮ್ಮ ಕೈ ಸುಡಬಾರ್ದು, ಬಟ್ ಫೀಲ್ ವಾರ್ಮ್ ಥರ ಅಂತ ಅನಿಸ್ಬೇಕಷ್ಟೆ. ಮೇ ಬಿನೇ 50 ಇರ್ಬೋದು. ಮೆಜರ್ ಬರೋಬ್ಬರ
ಥರ್ಮೋಮೀಟ್ರಲ್ಲಿ ಮೆಷರ್ ಮಾಡಿಬಿಟ್ಟು ಮಾಡೋರಿಗೆ. ಈ ಥರ ಫುಲ್ಲು ಈ ಎಡ್ಜಲ್ಲೆಲ್ಲ ನೋಡಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಹಂಗಿದ್ಮೇಲೆ ಆಫ್ ಮಾಡ್ಬೋದು. ನಾನು ಆಫ್ ಮಾಡ್ತಾಯಿದ್ದೀನಿ ಇವಾಗ. ಕೂಲ್ ಡೌನ್ ಆಗೋಕ್ಕೆ ಇಟ್ಟಿದ್ದೀನಿ ಇವಾಗ. ಆಮೇಲೆ ಮೆಣಸಿನ್ಕಾಯಿ ಹಾಕೋದು, ಆಮೇಲೆ ಮೊಸರು ಹಾಕೋದು ಹೆಬ್ಬಿದ್ದು. ಈ ಥರ ಫಿಂಗರ್ ಹಾಕಿದ್ರೆ ವಾರ್ಮ್ ಥರ ಇದೆ, ಏನು ಬಿಸಿ ಕೈ ಸುಡೋ ಥರ ಇಲ್ಲ, ವಾರ್ಮ್ ಇದೆ. ಆವಾಗ ಒಂದು ಮೆಣಸಿನ್ಕಾಯಿ ಹಾಕಬೇಕು. ಆಮೇಲೆ ಸ್ವಲ್ಪ ಮೊಸರು ಹಾಕಬೇಕು. ಆಮೇಲೆ ಒಂದು ಸ್ಪೂನ್ ಹಾಕಿ ಮಿಕ್ಸ್ ಮಾಡಬೇಕು. ಆಗ ಇದನ್ನು ಹಾಕೋದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಬೇಕು ಮೇಲ್ಗಡೆನೆ, ಕೆಳಗಡೆ ಎಲ್ಲ ಬೇಡ. ಯಾಕಂದರೆ ಕೆಳಗಡೆ ಒಂದೊಂದು ಸತಿ ಮಿಲ್ಕಿಂದ ತಳ ಇಟ್ಕೊಂಡಿರುತ್ತೆ. ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಹಾಕಿ ಸ್ವಲ್ಪ ವಾರ್ಮ್ ಇರೋ ಜಾಗದಲ್ಲಿ ಇಟ್ಟರೆ ಅದು ಒಂದು 10-12 ಅವರ್ಸಲ್ಲಿ ಮೊಸರಾಗಿರುತ್ತೆ. ಈಗ ಮುಚ್ಚಳ ಹಾಕ್ತೀನಿ. ಲಿಡ್ ಹಾಕಿದೆ. ಇದನ್ನು ತೊಗೊಂಡು ಹೋಗ್ಬಿಟ್ಟು ಇವಾಗ ಸ್ವಲ್ಪ ನಮಗೆ ವಾರ್ಮ್ ಇರೋ ಜಾಗದಲ್ಲಿ ಇಡ್ತೀನಿ. ಈಗ ಆಗಿದೆ ನೋಡಿ. ಸ್ಪೂನಲ್ಲಿ ತೆಗೆದು ತೋರಿಸ್ತೀನಿ ಹೆಂಗಿದೆ ಅಂತ. ಇವಾಗ ಮೆಣಸಿನ್ಕಾಯಿ ತೆಗೆದುಬಿಡ್ಬೇಕಿತ್ತು, ಬೇಡ ಇನ್ನು. ಇದನ್ನು ಬೇಕು ಅಂದರೆ ಯಾವುದಕ್ಕಾರು ಸಾರಿಗೋ ಮೊಸರದು ಇದು ಮಾಡ್ತೀವಲ್ಲ, ಏನು ಹೇಳ್ತೀವಿ, ಮಜ್ಜಿಗೆಗೆ ಮಸಾಲ ಥರ, ಅದಕ್ಕೆ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ನೋಡಿ ಈ ಥರ ಬಂದಿರುತ್ತೆ. ನೀವು ಮಾಡ್ಕೋಬೋದು ಮನೇಲೇ, ಈಸಿ ತುಂಬಾ. ಸೊ ಹೆಲ್ಪ್ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ವಿಡಿಯೋ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬೆಲ್ ಐಕಾನ್ ಒತ್ತಿ. ಇನ್ನು ಬೇರೆ ಬೇರೆ ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ, ಯಾರಿಗಾರು ಕೇಳಿದ್ರೆ ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋ ಬೇಕಾದ್ರೆ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಫಾರ್ವರ್ಡ್ ಮಾಡ್ಬೋದು. ಓಕೆ, ಬಾಯ್.